ಇವ ಯಾರೇ? ಚಾಕ್ಲೇಟ್ ಅಲ್ಲಮ್ಮ, ಅದು ಮಣ್ಣು. ಏ ಮಣ್ಣು ಮದು Hello guys, welcome back to Anu channel. ಇದು ಏನ್ ಗೊತ್ತಾ? ಚಾಕ್ಲೇಟ್ ತೆಗೆದುಕೊಂಡಿರಾ? ಇಲ್ಲ, ಇದು ಮಣ್ಣು. ಮಣ್ಣೆತ್ತಿನ ಅಮಾವಾಸ್ಯೆ ತಾನೆ, ಹಂಗಂತ ಎತ್ತುಗಳನ್ನ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿವಿ. ಬನ್ನಿ ನಾವ್ ಹೆಂಗ್ ಮಾಡ್ತೀವಿ ಅಂತ ನೋಡೋಣ. ಯಾವಾಗಾದ್ರೂ ತಿಂಡಿ ಬರ್ತೀನಿ ನಾವು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಏನ್ ತಿಂದಿದ್ಯಾ? ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಆಚರಿಸುತ್ತಿರುವುದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಹಬ್ಬದ ಹಿಂದೆ ಒಂದು ಸುಂದರವಾದ ಅರ್ಥ ಇದೆ. ಹಿಂದಿನ ಕಾಲದಲ್ಲಿ ರೈತರ ಜೀವನ ಸಂಪೂರ್ಣವಾಗಿ ಕೃಷಿಯ ಮೇಲೆಯೇ ಅವಲಂಬಿತವಾಗಿತ್ತು. ಹೊಲ ಉಳುಮೆ ಮಾಡುವುದರಿಂದ ಹಿಡಿದು ಬೆಳೆ ಮನೆಗೆ ತರುವವರೆಗೂ ಎತ್ತುಗಳೇ ರೈತನ ದೊಡ್ಡ ಆಧಾರವಾಗಿದ್ದವು. ಅದಕ್ಕಾಗಿಯೇ ವರ್ಷಕ್ಕೆ ಒಂದು ದಿನ ಎತ್ತುಗಳ ಶ್ರಮವನ್ನು ನೆನೆಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯ ಆರಂಭವಾಯಿತು. ಈ ದಿನ ಮಹಿಳೆಯರು ಮನೆಯ ಅಂಗಳದ ಮಣ್ಣನ್ನು ತೆಗೆದು 2 ಚಿಕ್ಕ ಎತ್ತುಗಳ ಮೂರ್ತಿಯನ್ನು ಮಾಡುತ್ತಾರೆ. ಅವುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕರಿಸಿ ದೀಪ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಕೆಲವೆಡೆ ನಿಜವಾದ ಎತ್ತುಗಳನ್ನು ಸ್ನಾನ ಮಾಡಿಸಿ ಅಲಂಕರಿಸಿ ಪೂಜೆ ಮಾಡಲಾಗುತ್ತದೆ. ಮಣ್ಣಿನ ಎತ್ತು ಏಕೆ ಮಾಡುತ್ತಾರೆ ಗೊತ್ತಾ? ಮಣ್ಣು ಎಂದರೆ ಭೂಮಾತೆ, ಎತ್ತು ಎಂದರೆ ರೈತನ ಜೀವನ. ಈ ಎರಡು ಸೇರಿದಾಗ ಮಾತ್ರ ಅನ್ನ ಬೆಳೆಯುತ್ತದೆ. ಆದ್ದರಿಂದ ಭೂಮಿಗೂ ಎತ್ತುಗಳಿಗೂ ಕೃತಜ್ಞತೆ ಸಲ್ಲಿಸುವ ಸಂಕೇತವಾಗಿ ಮಣ್ಣಿನ ಎತ್ತನ್ನು ಮಾಡಿ ಪೂಜೆ ಮಾಡುತ್ತಾರೆ. ಈ ದಿನದ ಪೂಜೆಯಲ್ಲಿ ಒಳ್ಳೆಯ ಮಳೆ ಬರಲಿ, ಬೆಳೆ ಸಮೃದ್ಧಿಯಾಗಲಿ, ನಮ್ಮ ಜಾನುವಾರುಗಳು ಆರೋಗ್ಯವಾಗಿರಲಿ, ಮನೆಯಲ್ಲೆಲ್ಲ ಸುಖ ಶಾಂತಿ ನೆನೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಗುತ್ತದೆ. ಈ ಹಬ್ಬವನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಇಂದಿಗೂ ಭಕ್ತಿಯಿಂದ ಆಚರಿಸುತ್ತಾರೆ. ಇದು ಕೇವಲ ಒಂದು ಹಬ್ಬವಲ್ಲ, ರೈತನ ಶ್ರಮ, ಎತ್ತಿನ ಸೇವೆ ಮತ್ತು ಭೂಮಾತೆಯ ಮಹತ್ವವನ್ನು ನೆನಪಿಸುವ ಕೃತಜ್ಞತೆಯ ಹಬ್ಬ. ನಮ್ಮ ಹಿರಿಯರು ಉಳಿಸಿ ಬೆಳೆಸಿದ ಈ ಸಂಪ್ರದಾಯವನ್ನು ನಾವು ಗೌರವಿಸೋಣ, ಮುಂದಿನ ತಲೆಮಾರಿಗೆ ಪರಿಚಯಿಸೋಣ. ಒಂದು ಮುಖ್ಯ ವಿಷಯ, ಇತ್ತೀಚಿನ ವರ್ಷಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಣ್ಣಿನ ಎತ್ತುಗಳ ಬದಲಿಗೆ POP ಎತ್ತುಗಳನ್ನು ಬಳಸುವ ಪದ್ಧತಿ ಕೆಲವು ಕಡೆ ಕಾಣಿಸುತ್ತಿದೆ. ಆದರೆ ಇದನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳ್ಳೆಯದು. ಯಾಕೆಂದರೆ ಮಣ್ಣು ಪ್ರಕೃತಿಯ ಭಾಗ. ಅದು ಮತ್ತೆ ಭೂಮಿಯನ್ನು ಬೆರೆತು ಪರಿಸರಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ. ಆದರೆ POP ಸುಲಭವಾಗಿ ಕರಗುವುದಿಲ್ಲ. ಅದು ಮಣ್ಣು ಮತ್ತು ನೀರನ್ನು ಕಲುಷಿತಗೊಳಿಸಬಹುದು. ನಮ್ಮ ಪೂರ್ವಜರು ಪ್ರಕೃತಿಯನ್ನು ಕಾಪಾಡುವ ಉದ್ದೇಶದಿಂದಲೇ ಮಣ್ಣಿನ ಎತ್ತುಗಳನ್ನು ಮಾಡಿ ಪೂಜೆ ಮಾಡುತ್ತಿದ್ದರು. ಹೀಗಾಗಿ ನಮ್ಮ ಸಂಪ್ರದಾಯವನ್ನು ಅದರ ಮೂಲ ರೂಪದಲ್ಲೇ ಉಳಿಸೋಣ. POP ಬದಲಿಗೆ ಮಣ್ಣಿನ ಎತ್ತುಗಳನ್ನೇ ಮಾಡಿ ಪೂಜೆ ಮಾಡೋಣ. ಇದರಿಂದ ಸಂಪ್ರದಾಯವು ಉಳಿಯುತ್ತದೆ, ಪರಿಸರವೂ ಸುರಕ್ಷಿತವಾಗಿರುತ್ತದೆ. ಪ್ರಕೃತಿಯನ್ನು ಉಳಿಸುವುದೇ ನಿಜವಾದ ಪೂಜೆ. ನೋಡಿ ತುಂಬಾ ಚೆನ್ನಾಗೈತೆ. ಅಮ್ಮ ಮಾಡಿದ್ದಾರೆ ಕೂಡ ಹೆಂಗೈತೆ ನೋಡೋದಿಕ್ಕೆ. ಪೂಜೆ ಮಾಡಕ್ ಹೋಗೋಣ ಬನ್ರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ವ್ಲಾಗಿಗೆ ಬೆಂಬಲ ನೀಡಿ. ನಿಮ್ಮ ಊರಿನಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಹೇಗೆ ಆಚರಿಸುತ್ತೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು. ಭೂಮಾತೆಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ನೋಡಿ ಮಣ್ಣೆತ್ತು. ಇವತ್ತಿನ ಬ್ಲಾಗ್ ಮುಗಿಸಿತ್ತು ಗೈಸ್. ನಿಮಗೆ
ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ನ ಸಿಗೋಣ ಬಾಯ್ ಬಾಯ್